ಜಾಗತಿಕ ರಾಜಕೀಯದಲ್ಲಿ ನಡೆಯೋ ಕೆಲವು ಘಟನೆಗಳು ಯಾವುದೇ ಥ್ರಿಲ್ಲರ್ ಸಿನಿಮಾಗಿಂತಲೂ ರೋಚಕವಾಗಿರುತ್ತೆ. ಅಮೆರಿಕದಿಂದ ವಾಂಟೆಡ್ ಲಿಸ್ಟ್ನಲ್ಲಿರೋ ಒಬ್ಬ ವ್ಯಕ್ತಿ ಭಾರತಕ್ಕೆ ಬಂದು ಕೆಂಪು ಹಾಸಿನ ಸ್ವಾಗತವನ್ನ ಪಡಿತಾರೆಂದ್ರೆ ಹೇಗಿರುತ್ತೆ? ಹೌದು, ಇದು ಅಮೆರಿಕ ಮತ್ತೆ ಪಾಕಿಸ್ತಾನ ಎರಡು ದೇಶಗಳಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿರುವ ಕಥೆ. ಹಾಗಾದ್ರೆ ಸಹಜವಾಗಿಯೇ ನಮ್ಮ ಮನಸ್ಸಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತಲ್ವಾ? ಅಮೆರಿಕದ ಟ್ರಾವೆಲ್ ಬ್ಯಾನ್ ಲಿಸ್ಟ್ನಲ್ಲಿರುವ ತಾಲಿಬಾನ್ ನಾಯಕನಿಗೆ ಭಾರತ ಯಾಕೆಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದೆ? ಇದರ ಹಿಂದಿರುವ ಅಸಲಿ ಆಟವಾದ್ರೂ ಏನು? ಬನ್ನಿ ಮೊದಲು ಈ ಅನಿರೀಕ್ಷಿತ ಭೇಟಿಯ ಕಥೆಯನ್ನ ನೋಡೋಣ. ಇದರ ಕೇಂದ್ರ ಬಿಂದು ಒಬ್ಬ ವ್ಯಕ್ತಿ. ಅವರ ಆಗಮನಕ್ಕೆ ಇಡೀ ಜಗತ್ತು ಹೇಗೆಲ್ಲ ಪ್ರತಿಕ್ರಿಯೆ ನೀಡಿತು ಅಂತಾನೂ ನೋಡೋಣ. ಈ ವ್ಯಕ್ತಿಯೇ ಅಮೀರ್ ಖಾನ್ ಮುತ್ತಕಿ, ತಾಲಿಬಾನ್ ಸರ್ಕಾರದ ವಿದೇಶಾಂಗ ಸಚಿವ. ಇವ್ರೇನೋ ಸಾಮಾನ್ಯ ರಾಜಕಾರಣಿಯಲ್ಲ. ಅಫ್ಘಾನಿಸ್ತಾನದಿಂದ ಅಮೆರಿಕನ್ ಸೈನ್ಯವನ್ನ ಹೊರಗಟ್ಟೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿ ಅಮೆರಿಕನ ವಾಂಟೆಡ್ ಲಿಸ್ಟಲ್ಲಿರೋ ಒಬ್ಬ ಪವರ್ಫುಲ್ ಲೀಡರ್. ಅಂಥ ವ್ಯಕ್ತಿಗೆ ಭಾರತ ಸ್ವಾಗತ ಕೋರಿದ್ದು ವಾಷಿಂಗ್ಟನ್ ಮತ್ತು ಇಸ್ಲಾಮಾಬಾದ್ಗೆ ದೊಡ್ಡ ಶಾಕ್ ಕೊಟ್ಟಿರೋದಂತೂ ನಿಜ. ಹಾಗಿದ್ರೆ ಭಾರತ ಯಾಕೆ ಇಂಥ ಒಂದು ರಿಸ್ಕಿ ಆಟಕ್ಕೆ ಕೈ ಹಾಕಿದೆ? ಈ ದಿಟ್ಟ ಹೆಜ್ಜೆಯ ಹಿಂದೆ ಭಾರತದ ಅಸಲಿ ಸ್ಟ್ರಾಟಜಿಕ್ ಲೆಕ್ಕಾಚಾರಗಳಾದ್ರೂ ಏನು? ನೋಡಿ, ಭಾರತದ ಈ ನಡೆ ಹಿಂದೆ ಮುಖ್ಯವಾಗಿ ಎರಡು ಬಲವಾದ ಕಾರಣಗಳಿವೆ. ಮೊದಲನೇದು, ಅಫ್ಘಾನಿಸ್ತಾನದಲ್ಲಿ ತಾನು ಮಾಡಿರೋ ಸಾವಿರಾರು ಕೋಟಿ ರೂಪಾಯಿಗಳ ಇನ್ವೆಸ್ಟ್ಮೆಂಟ್ ಅನ್ನು ಸೇಫ್ ಮಾಡ್ಕೊಳ್ಳೋದು. ಎರಡನೇದು, ಆ ಪ್ರಾಂತ್ಯದಲ್ಲಿ ಚೀನಾ ಮತ್ತೆ ಪಾಕಿಸ್ತಾನದ ಪ್ರಭಾವ ಹೆಚ್ಚಾಗ್ತಾ ಇರೋದಕ್ಕೆ ಒಂದು ಚೆಕ್ ಇಡೋದು. $3 ಬಿಲಿಯನ್, ಅಂದ್ರೆ ಸುಮಾರು 25,000 ಕೋಟಿ ರೂಪಾಯಿ. ಕಳೆದ 20 ವರ್ಷಗಳಲ್ಲಿ ಭಾರತ ಅಫ್ಘಾನಿಸ್ತಾನದಲ್ಲಿ ಹೂಡಿಕೆ ಮಾಡಿರುವ ಮೊತ್ತವಿದು. ಇದು ಕೇವಲ ಒಂದು ನಂಬರ್ ಅಷ್ಟೇ ಅಲ್ಲ. ಅಫ್ಘಾನಿಸ್ತಾನದ ಸ್ಥಿರತೆ ಭಾರತಕ್ಕೆ ಎಷ್ಟು ಮುಖ್ಯ ಅನ್ನೋದಕ್ಕೆ ಇದೊಂದು ಆರ್ಥಿಕ ಸಾಕ್ಷಿ. ಈ ಹೂಡಿಕೆ ಬರೀ ಹಣದ ರೂಪದಲ್ಲಿಲ್ಲ. ಅಲ್ಲಿನ ಪಾರ್ಲಿಮೆಂಟ್ ಬಿಲ್ಡಿಂಗ್, ದೊಡ್ಡ ದೊಡ್ಡ ಡ್ಯಾಮ್ಗಳು, ಇರಾನ್ ಬಾರ್ಡರ್ಗೆ ಕನೆಕ್ಟ್ ಮಾಡೋ ಹೈವೇಗಳು, ಹೀಗೆ ಅಫ್ಘಾನಿಸ್ತಾನದ ಭವಿಷ್ಯಕ್ಕೆ ಅಡಿಪಾಯ ಹಾಕೋ ಅದೆಷ್ಟೋ ಪ್ರಾಜೆಕ್ಟ್ಗಳಲ್ಲಿ ಭಾರತ ಭಾಗಿಯಾಗಿದೆ. ಈ ಆಸ್ತಿಗಳನ್ನು ರಕ್ಷಿಸಿಕೊಳ್ಳೋದು ಈಗ ಭಾರತದ ಫಸ್ಟ್ ಪ್ರಯಾರಿಟಿಯಾಗಿದೆ. ಇದು ನಿಜಕ್ಕೂ ಒಂದು ಜಿಯೋಪೊಲಿಟಿಕಲ್ ಚೆಸ್ ಗೇಮ್ ಇದ್ದ ಹಾಗೆ. ಒಂದು ಕಡೆ ಚೀನಾ ಮತ್ತು ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿ ತಮ್ಮ ಹಿಡಿತವನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ನೋಡ್ತಾ ಇವೆ. ಇದನ್ನ ಕೌಂಟರ್ ಮಾಡೋಕೆ ಭಾರತ ಯಾವುದೇ ಮೀಡಿಯೇಟರ್ಸ್ ಇಲ್ಲದೆ ಡೈರೆಕ್ಟ್ ಆಗಿ ತಾಲಿಬಾನ್ ಜೊತೆ ಮಾತುಕತೆಗೆ ಇಳಿದು ತನ್ನ ಹಿತಾಸಕ್ತಿಗಳನ್ನ ಕಾಪಾಡ್ಕೊಡೋಕೆ ಪ್ರಯತ್ನ ಮಾಡ್ತಾ ಇದೆ. ಸರಿ, ಇಷ್ಟೆಲ್ಲ ರಿಸ್ಕ್ ತಗೊಳ್ಳೋದ್ರಿಂದ ಭಾರತಕ್ಕೆ ಸಿಗೋ ಲಾಭವಾದ್ರೂ ಏನು? ಈ ನಡೆ ಭಾರತಕ್ಕೆ ಯಾವೆಲ್ಲ ಹೊಸ ಅವಕಾಶಗಳ ಬಾಗಿಲನ್ನ ತೆರೆಬಹುದು? ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಪಾಕಿಸ್ತಾನ ಮತ್ತೆ ಆಫ್ಘಾನಿಸ್ತಾನ ನಡುವಿನ ಡುರಾನ್ ಬಾರ್ಡರ್ ಲೈನ್ ಇದೆಯಲ್ಲ, ಅದನ್ನ ತಾಲಿಬಾನ್ ಅಧಿಕೃತವಾಗಿ ಒಪ್ಪೋದಿಲ್ಲ. ಬ್ರಿಟಿಷರ ಕಾಲದ ಈ ಗಡಿ ವಿವಾದ ಪಾಕಿಸ್ತಾನಕ್ಕೆ ದೊಡ್ಡ ತಲೆನೋವಾಗಿದೆ ಗೊತ್ತಾ? ಇದೇ ವಿಷಯ ಈಗ ಭಾರತಕ್ಕೆ ಒಂದು ಅನಿರೀಕ್ಷಿತ ಸ್ಟ್ರಾಟಜಿಕ್ ಅವಕಾಶವನ್ನ ಸೃಷ್ಟಿಸಿದೆ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಪಾಕಿಸ್ತಾನ ಮತ್ತೆ ತಾಲಿಬಾನ್ ನಡುವಿನ ಈ ಬಿರುಕನ್ನ ಭಾರತ ತನ್ನ ಫಾರಿನ್ ಪಾಲಿಸಿಯಲ್ಲಿ ಒಂದು ಪವರ್ಫುಲ್ ವೆಪನ್ ಆಗಿ ಬಳಸಬಹುದು. ಇದು ಪಾಕಿಸ್ತಾನಕ್ಕೆ ನಿಮ್ಮ ಹಿತ್ತಲಲ್ಲೇ ಎಲ್ಲವೂ ಸರಿಯಿಲ್ಲ ಅನ್ನೋ ಕ್ಲಿಯರ್ ಮೆಸೇಜ್ ಕೊಡುತ್ತೆ. ಸ್ಟ್ರಾಟಜಿ ಜೊತೆಗೆ ಎಕನಾಮಿಕ್ ಆಗಿಯೂ ಇಲ್ಲಿ ಸಾಕಷ್ಟು ಅವಕಾಶಗಳಿದೆ. ಸದ್ಯಕ್ಕೆ ಭಾರತ ಮತ್ತೆ ಅಫ್ಘಾನಿಸ್ತಾನ್ ನಡುವೆ ಸುಮಾರು $890 ಮಿಲಿಯನ್ ವ್ಯಾಪಾರ ನಡೀತಿದೆ. ಈ ಆರ್ಥಿಕ ಸಂಬಂಧವನ್ನ ತಾಲಿಬಾನ್ ಆಡಳಿತದಲ್ಲೂ ಉಳಿಸ್ಕೊಂಡು ಇನ್ನೂ ಜಾಸ್ತಿ ಮಾಡೋದು ಭಾರತದ ಒಂದು ಮುಖ್ಯ ಗುರಿ. ಅದರಲ್ಲೂ ಮುಖ್ಯವಾಗಿ ಟೆಕ್ಸ್ಟೈಲ್ಸ್, ಫಾರ್ಮಾ ಮತ್ತೆ ಅಫ್ಘಾನಿಸ್ತಾನದಿಂದ ಬರೋ ಡ್ರೈ ಫ್ರೂಟ್ಸ್, ಈ ತರದ ಕ್ಷೇತ್ರಗಳಲ್ಲಿ ವ್ಯಾಪಾರವನ್ನ ಹೆಚ್ಚಿಸೋಕೆ ದೊಡ್ಡ ಅವಕಾಶ ಇದೆ. ಈ ಭೇಟಿಯ ಹಿಂದೆ ಇರೋ ಎಕನಾಮಿಕ್ ಲಾಜಿಕ್ ಇದೆ. ಇದು ಬರೀ ರಾಜತಾಂತ್ರಿಕತೆ ಅಲ್ಲ, ಪಕ್ಕಾ ಬಿಸ್ನೆಸ್ ಲೆಕ್ಕಾಚಾರವೂ ಇದೆ. ಆದ್ರೆ ಈ ದಾರಿ ಅಷ್ಟು ಸುಲಭವಾಗಿಲ್ಲ. ಇದು ಹೂವಿನ ಹಾದಿಯಂತೂ ಅಲ್ಲವೇ ಅಲ್ಲ. ಭಾರತದ ಈ ದಿಟ್ಟ ನಡೆಯ ಜೊತೆಗೆ ಬರೋ ಗಂಭೀರ ಅಪಾಯಗಳು ಮತ್ತೆ ರಾಜತಾಂತ್ರಿಕ ಸವಾಲುಗಳ ಬಗ್ಗೆನೂ ನಾವು ತಿಳಿದುಕೊಳ್ಳಲೇಬೇಕು. ಅಮೆರಿಕದ ಕಡೆಯಿಂದ ವಾರ್ನಿಂಗ್ ಡೈರೆಕ್ಟ್ ಆಗಿಯೇ ಬಂದಿದೆ. ವರದಿಗಳ ಪ್ರಕಾರ ಮುತ್ತಕಿ ಅಫ್ಘಾನಿಸ್ತಾನದಿಂದ ಹೊರಗೆ ಕಾಲಿಟ್ರೆ ಅವರನ್ನ ಅರೆಸ್ಟ್ ಮಾಡಬಹುದು ಅಂತ ಅಮೆರಿಕದ ಮಾಜಿ ಅಧ್ಯಕ್ಷ ಟ್ರಂಪ್ ಎಚ್ಚರಿಸಿದ್ರು ಅನ್ನೋ ಮಾತಿದೆ. ಇದು ಈ ಭೇಟಿಯ ಗಂಭೀರತೆಯನ್ನ ಇನ್ನಷ್ಟು ಹೆಚ್ಚಿಸಿದೆ. ಆದ್ರೆ ಇದಕ್ಕೆ ಮುತ್ತಕಿಯ ಉತ್ತರವೂ ಅಷ್ಟೇ ದೃಢವಾಗಿತ್ತು. ನನಗೆ ಭಯವಿಲ್ಲ, ನಾನು ಭಾರತದಲ್ಲಿ ಸೇಫ್ ಆಗಿರ್ತೀನಿ. ಈ ಮಾತು ತಾಲಿಬಾನ್ ಭಾರತದ ಮೇಲೆ ಇಟ್ಟಿರೋ ನಂಬಿಕೆಯನ್ನ, ಜೊತೆಗೆ ಅಮೆರಿಕವನ್ನ ಲೆಕ್ಕಿಸದೇ ಇರೋ ಧೋರಣೆಯನ್ನ ಕ್ಲಿಯರ್ ಆಗಿ ತೋರಿಸುತ್ತೆ. ಅಮೆರಿಕದ ಬೆದರಿಕೆ ಒಂದು ಕಡೆ ಆದರೆ ಇನ್ನೂ ಬೇರೆ ಸಮಸ್ಯೆಗಳೂ ಇವೆ. ಈ ನಡೆಯಿಂದಾಗಿ ಯುರೋಪ್, ಅಮೆರಿಕದಂತಹ ಮಿತ್ರ ದೇಶಗಳಿಂದ ಟೀಕೆಗಳು ಬರ್ಬೋದು. ಜೊತೆಗೆ ಪಾಕಿಸ್ತಾನಿ ತಾಲಿಬಾನ್ ಅಂದರೆ ಟಿಟಿಪಿಯಿಂದ ಬಾರ್ಡರ್ನಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗ್ಬೋದು.
ವ್ಯಾಪಾರ ಮಾಡೋಕೆ ಅಟಾರಿ ಚಾಬಹಾರ್ ಪೋರ್ಟ್ಗಳಲ್ಲಿ ಲಾಜಿಸ್ಟಿಕ್ಸ್ ಸಮಸ್ಯೆಗಳು ಎದುರಾಗಬಹುದು. ಸರಿ, ಕೊನೆಗೆ ನಾವು ಇದನ್ನೆಲ್ಲ ಹೇಗೆ ನೋಡಬೇಕು? ಇದು ಭಾರತದ ವಿಸ್ತೃತ ಮತ್ತು ಹೆಚ್ಚು ದೃಢವಾದ ವಿದೇಶಾಂಗ ನೀತಿಯ ಒಂದು ಭಾಗ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಈ ಒಂದು ಭೇಟಿಯ ದೊಡ್ಡ ಚಿತ್ರಣ ಏನಪ್ಪಾ ಅಂದ್ರೆ, ಭಾರತ ತನ್ನ ಫಾರಿನ್ ಪಾಲಿಸಿಯಲ್ಲಿ ಒಂದು ದೊಡ್ಡ ಬದಲಾವಣೆ ತರ್ತಾ ಇದೆ. ಮೊದಲೆಲ್ಲ ತಾಲಿಬಾನ್ನಿಂದ ದೂರ ಇರ್ತಿದ್ದ ಭಾರತ ಈಗ ಪ್ರತ್ಯೇಕತೆಯನ್ನ ಬಿಟ್ಟು ನೇರ ಮಾತುಕತೆಯ ದಾರಿಯನ್ನ ಹಿಡಿತಾ ಇದೆ. ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ಕಾಪಾಡ್ಕೊಳ್ಳೋಕೆ ಬೇರೆಯವರನ್ನ ಅವಲಂಬಿಸದೆ ಸ್ವತಂತ್ರವಾದ ದಾರಿಯಲ್ಲಿ ನಡೀತಾ ಇದೆ. ನೋಡಿ, ಭಾರತದ ಈ ಬದ್ಧತೆ ಇವತ್ತು ನಿನ್ನೆಯದಲ್ಲ. ಪಾರ್ಲಿಮೆಂಟ್ ಬಿಲ್ಡಿಂಗಿಂದ ಹಿಡಿದು ಡ್ಯಾಮ್, ರೋಡ್, ಪವರ್ ಲೈನ್ಸ್ವರೆಗೂ ದಶಕಗಳಿಂದ ಭಾರತ ಅಫ್ಘಾನಿಸ್ತಾನದ ಪುನರ್ನಿರ್ಮಾಣದಲ್ಲಿ ಪಾಲುದಾರನಾಗಿದೆ. ಈ ಭೇಟಿ ಆ ದೀರ್ಘಕಾಲದ ಸಂಬಂಧದ ಮುಂದುವರಿದ ಭಾಗವಷ್ಟೇ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಇದು ಸುಮ್ಮನೆ ತಗೊಂಡಿರೋ ನಿರ್ಧಾರವಲ್ಲ, ಪ್ರತಿಯೊಂದು ಆಯಾಮವನ್ನು ಪರಿಗಣಿಸಿ ಪಕ್ಕಾ ಲೆಕ್ಕಾಚಾರ ಹಾಕಿ ಇಟ್ಟಿರೋ ಹೆಜ್ಜೆ. ಲಾಭ ನಷ್ಟಗಳ ಮಧ್ಯೆ ಭಾರತ ತನ್ನ ಹಿತಾಸಕ್ತಿಗೆ ಮೊದಲ ಆದ್ಯತೆ ಕೊಟ್ಟಿದೆ. ಹಾಗಾದ್ರೆ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ ಇದೆ. ಅಮೆರಿಕದಂತಹ ಸೂಪರ್ ಪವರ್ಗಳ ವಿರೋಧದ ನಡುವೆಯೂ ಭಾರತ ತನ್ನ ಹಿತಾಸಕ್ತಿಗಳಿಗಾಗಿ ತಾಲಿಬಾನ್ ಜೊತೆಗಿನ ಸಂಬಂಧವನ್ನ ಇನ್ನಷ್ಟು ಗಟ್ಟಿ ಮಾಡ್ಬೇಕಾ? ಇದು ಒಂದು ಜಾಣ ನಡೆಯೇ ಅಥವಾ ಅಪಾಯಕಾರಿ ಜೂಜಾಟವೇ? ಇದಕ್ಕೆ ಉತ್ತರ ಕಾಲವೇ ಹೇಳ್ಬೇಕು.